ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಡಿ ಟ್ರಾವೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ. ಕುಣಿಗಲ್ ಹತ್ರ ಬರುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಇದ್ದರೆ ಡಿ ಡಿ ಹಿಲ್ಸ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಇತ್ತು ಅಂದರೆ ಡಿ ಡಿ ಹಿಲ್ಸ್ಗೆ ಹೋಗೋಣ ಅಂತ. ನೋಡಿ ಫ್ರೆಂಡ್ಸ್, ಹೆಂಗಿದೆ, ಎಷ್ಟು ದೊಡ್ಡ ಫ್ಯಾನು. ಲಾರಿ ಎಷ್ಟು ಉದ್ದ ಇದೆ ನೋಡಿ, ಟ್ರೈನ್ ಥರ ಇದೆ, ಉದ್ದಕ್ಕೂ ಏಕ್ಲು ಉದ್ದ ಇದೆ ನೋಡಿ. ಹೆಂಗಿದೆ ಅದಕ್ಕೆ ಇದು ಫ್ಯಾನು. ಈ ದೊಡ್ಡ ದೊಡ್ಡ ಎತ್ತರದ ಬಟ್ಟೆ ಮೇಲೆ ಫಿಕ್ಸ್ ಮಾಡಿರ್ತಾರೆ, ಎತ್ತರವಾದ ಫ್ಯಾನ್ಗಳು. ಅದಕ್ಕೆ ಉದ್ದ ಇದೆ ನೋಡಿ, ಟ್ರೈನ್ ಥರ. ತುಮಕೂರು ರೋಡ್ಗೆ ಎಕ್ಸೈಟ್ ಆಗ್ತಾ ಇದೆ ಈಗ. ತುಮಕೂರು ರೋಡ್ಗೆ ಎಂಟ್ರಿ ಆಗ್ತಾ ಇದೆ ನೋಡಿ. ಮೆಟ್ರೋ ಇರಲಿಲ್ಲ ನೋಡಿ, ಮೆಟ್ರೋ ಇಲ್ಲಿ ಗಂಟ ಹೋಗಿದೆ, ಮೊದಲು ಇರಲೇ ಇಲ್ಲ. ಮೆಟ್ರೋ ಟ್ರೈನ್ ಅಂತ ಕಾಣ್ತಾ ಇದೆಯಾ? ಲಾರಿ ಬತ್ತು ಹೋಗ್ತಾ ಇದೆ ನೋಡಿ, ಮೆಟ್ರೋ ಹೋಗ್ತಾ ಇದೆ. ಎಲ್ಲಿ ಗಂಟ ಮಾಡೋಣ ಗೊತ್ತಿಲ್ಲ. ಇದೇ ಲಾಸ್ಟ್ ದಿನ ಮಾಡುತ್ತಿದ್ದೆ. ನನಗೆ ನೀನು ಯಾರು ಗೊತ್ತು. ವೀಕೆಂಡಲ್ಲಿ ಎಷ್ಟು ವೆಹಿಕಲ್ಗಳು ಹೋಗ್ತಾ ಇದೆ, ಫುಲ್ ವೆಹಿಕಲ್ಗಳು. ವೀಕೆಂಡಲ್ಲಿ ಅಂತ ಹೆವಿ ವೆಹಿಕಲ್ಗಳು. ಎಲ್ಲರೂ ಹೋಗ್ಬೇಕಂದ್ರೆ ಫುಲ್ ರೋಡ್ ಫುಲ್ ವೆಹಿಕಲ್ಗಳೇ ಇರ್ತವೆ. ಎಲ್ಲ ಊರ ಕಡೆ ಹೋಗೋರು, ಅಲ್ಲಿ ಟ್ರಿಪ್ ಹೋಗೋರು ಹೋಗ್ತಾ ಇರ್ತಾರೆ. ವೀಕೆಂಡಲ್ಲಿ ಎಷ್ಟು ವೆಹಿಕಲ್ಗಳು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಪಂಚಮುಖಿ ಹೋಗ್ಬೇಕು ಅಂದಾಗ ನೆಲಮಂಗಲ ಬೈಪಾಸು ಲೆಫ್ಟ್ ತಗೊಂಡು ಹಾಸನ ಕುಣಿಗಲ್ಲು ಹೈವೇ ಇದೆ ನೋಡಿ. ಈ ರೂಟಲ್ಲಿ ಬೈಪಾಸು ಲೆಫ್ಟ್ ತಗೋಬೇಕು. ಈ ರೂಟಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿಂದ ಒಂದು 50-55 ಕಿಲೋಮೀಟರ್ ಇರುತ್ತೆ. ಅಲ್ಲೇ ಒಂದು ರೈಟ್ ಹೋಗುತ್ತೆ. ಅಲ್ಲಿ ರೈಟ್ ತಗೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ ರೋಡು. ಇಲ್ಲಿಂದ ಕುಣಿಗಲ್ ಪಂಚಮುಖಿ ಆಂಜನೇಯ ಅಂತ ಮ್ಯಾಪ್ ಹಾಕೊಂಡ್ರು ಸಾಕು, ತೋರಿಸುತ್ತೆ ಮ್ಯಾಪಲ್ಲಿ. ಮಳೆ ಇದು ಕೂಲಾಗೈತೆ ವಾತಾವರಣ, ಏನು ಸಕ್ಕತ್ತಾಗೈತೆ. ಒಂದೂವರೆ ಟೈಮ್ಗೆ ಮಳೆ ಹೋಗಿತ್ತು ನೋಡಿ. ರೋಡೆಲ್ಲ ಹೆಂಗಾಗೈತೆ, ತಣ್ಣಗಿದೆ ವಾತಾವರಣ, ಕೂಲಾಗಿ ತಂಪು ಕೂಲಾಗಿ. ಹೋಗೋ ರೂಟಲ್ಲಿ
ರೈಟ್ ತಗೊಂಡೆ ಅಂಡರ್ ಪಾಸ್ ಬೈಪಾಸ್ ಮಾಡ್ಕೊಂಡು ಈ ಕಡೆ ಒಂದು 1.5 ಕಿಲೋಮೀಟ್ರ್ ಮುಂದೆ ಬರಬೇಕು. 1.5-2 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಬಂದರೆ ನೋಡಿ ಆಂಜನೇಯ ಸ್ವಾಮಿ ಕಾಣ್ತಾ ಇತ್ತು ನೋಡಿ. ರೋಡಲ್ಲಿ ಎಕ್ಕೋಗಿದೆ, ಸ್ಟ್ಯಾಚು ಕಾಣ್ತೈತೆ ನೋಡಿ. ರೋಡೆಲ್ಲ ಮಳೆ ಉಯ್ದಿರತ್ತತ್ತು, ಸ್ಪೀಡ್ ಆಗ್ತೈತೆ, ರೋಡೆಲ್ಲ ಕಿತ್ಬಿಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ ಆಂಜನೇಯ ಸ್ವಾಮಿ ನೋಡೋಕ್ಕೆ ರಿಯಲಾಗಿ ನೋಡೋಕ್ಕೆ ಎಷ್ಟು ಎತ್ತರವಾಗಿದೆ ಗೊತ್ತಾ. ಹತ್ರದಲ್ಲಿ ನೋಡೋಕ್ಕೂ ತುಂಬ ಎತ್ತರದಲ್ಲಿದೆ, ಸಖತ್ತದು ಎತ್ತರದಲ್ಲಿದೆ. 161 ಅಡಿ ಹೈಟ್ ಏನೋ ಇದೆ ಅಂತಂದಿದ್ರು. ತಲೆ ಫುಲ್ಲು ಎತ್ತಿ ನೋಡಬೇಕು, ಫುಲ್ಲು ಎತ್ತರದಲ್ಲಿ ಎತ್ತಿ ನೋಡಿದಾಗಲಿ ಗೊತ್ತಾಗೋದು ಎಷ್ಟು ತುಂಬ ಎತ್ತರದಲ್ಲಿದೆ.